ನಮಸ್ಕಾರ ವೀಕ್ಷಕರೇ. ಬಾಂಡ್ ಮೊದಲೆಲ್ಲ ಪೊಲಿಟಿಕಲ್ ಪಾರ್ಟಿಗಳು ಸ್ಕ್ಯಾಮ್ ಯಾವ ತರ ಮಾಡ್ತಾ ಇದ್ವು, ಬೇರೆ ಬೇರೆ ರೀತಿ ದುಡ್ಡನ್ನ ಒಂದೊಂದು ಕಂಪನಿಯಿಂದ ವಸೂಲಿ ಮಾಡ್ತಾ ಇದ್ವು, ಅವ್ರಿಗೆ ಕೆಲಸಗಳನ್ನ ಮಾಡ್ಕೊಡ್ತಾ ಇದ್ವು. ಈಗ ಯಾವ ರೀತಿ ಆಗಿದೆ, ಅದನ್ನೇ ಪೊಲಿಟಿಕಲ್ ಬಾಂಡ್ ರೂಪದಲ್ಲಿ ದುಡ್ಡನ್ನ ತಗೊಳ್ತಾ ಇದ್ದಾರೆ. ಲಂಚ ಅನ್ನೋದು ಈ ರೀತಿ ಬದಲಾಯ್ತಾ ಅನ್ನೋ ಒಂದು ಪ್ರಶ್ನೆ ಮೂಡ್ಬಿಡುತ್ತೆ. ಅದಿನ್ನ ಕ್ಲಾರಿಟಿ ಆಗಿ ಹೇಳೋದಕ್ಕಾಗೋದಿಲ್ಲ, ಇದು ಲಂಚ ಅಂತಾನೆ. ಆದ್ರೆ ಇಲ್ಲಿ ದಾನ ಅಂತಾನು ಹೇಳ್ತಾರೆ, ಡೊನೇಷನ್ ಅಂತಾನು ಒಂದು ವರ್ಡ್ ನ ಬಳಸ್ತಾರೆ. ಡೊನೇಷನ್ ಅನ್ನೋದು ಯಾಕೆ ತಗೊಳ್ತಾ ಇದೆ, ಆ ಪಾರ್ಟಿಗಳು ನಡೆಯೋದಕ್ಕೋಸ್ಕರ, ಆ ಪಾರ್ಟಿಗಳಲ್ಲಿ ಕಾರ್ಯಕರ್ತರನ್ನ ಬೆಳೆಸೋದಕ್ಕೋಸ್ಕರ, ಅವ್ರಿಗೆ ಸಂಬಳ ಕೊಡೋದಕ್ಕೆ, ಅಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಕೆಲವಷ್ಟು ಫೆಸಿಲಿಟಿಗಳನ್ನ ಮಾಡ್ಕೊಡೋದಕ್ಕೆ ಈ ರೀತಿ ಡೊನೇಷನ್ ಅನ್ನು ಶುರುವಾಯಿತು. ಅದರಲ್ಲೂ ಕೆಲವಷ್ಟು ಕಂಪ್ನಿಗಳು ನಾವು ನೋಡ್ತಾ ಇರೋದು 1000 ಕೋಟಿ, 500 ಕೋಟಿ, 600 ಕೋಟಿ ಎಲ್ಲ ಡೊನೇಷನ್ ಕೊಡ್ತಾ ಇದ್ದಾವೆ. ಅಂದ್ರೆ ಸುಮ್ನೆ ಕೊಡ್ತಾರ ಕಂಪನಿಗಳವರು. ಬೇಸಿಕಲಿ ಒಬ್ಬ ಮನುಷ್ಯನ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ 100 ಸಲ ಯೋಚನೆ ಮಾಡೋ ಕಂಪನಿಗಳು 1000 ಕೋಟಿ ಒಂದು ಪಾರ್ಟಿಗೆ ಫಂಡ್ ಆಗಿ ಕೊಡ್ತಾರೆ. ಅಂದ್ರೆ ಏನು ರಿಟರ್ನ್ ಎಕ್ಸ್ಪೆಕ್ಟೇಷನ್ ಮಾಡದೆ ಕಂಪನಿಗಳು ಫಂಡ್ ಆಗಿ ಈ ಪಾರ್ಟಿಗಳು ಕೊಡ್ತಾ ಇದಾರ. ಅದರಲ್ಲೂ SBIನವರು ಅನೌನ್ಸ್ ಮಾಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಕೇಳಿದ್ದಕ್ಕೆ ಅವರು ಅನೌನ್ಸ್ ಮಾಡಿದ್ದಾರೆ. ಯಾರು ಟಾಪ್ 10 ಲಿಸ್ಟ್ ಅಲ್ಲಿ ಇರುವಂತದ್ದು 1000 ಕೋಟಿ ಫಂಡ್ ರೂಪದಲ್ಲಿ ಪಾರ್ಟಿಗಳಿಗೆ ಕೊಟ್ಟಿರೋದು ಅನ್ನೋದನ್ನ ಅವರು ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಇರುವಂತ ಟಾಪ್ ಫಂಡ್ ಕಲೆಕ್ಟರ್ ಪಾರ್ಟಿಗಳು ಬಂದು BJP, TMC ಮತ್ತೆ ಕಾಂಗ್ರೆಸ್. ಈ 3 ಪಾರ್ಟಿಗಳು ಟಾಪ್ 3 ನಲ್ಲಿದ್ದಾವೆ. ಇನ್ನು ಉಳಿದಿರೋ ಪಾರ್ಟಿಗಳು ಫಂಡ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈಗ ಸಣ್ಣ ಪುಟ್ಟ ಪಾರ್ಟಿಗಳು ಬದುಕಬೇಕಲ್ಲ, ಅವರ ಕಾರ್ಯಕರ್ತರನ್ನ ನಡೆಸ್ಬೇಕಲ್ಲ, ಕೆಲವಷ್ಟು ಫಂಕ್ಷನ್ಗಳನ್ನ ನಡೆಸಬೇಕು ಅಂದ್ರೆ ಫಂಡ್ ಬೇಕು. ಸ್ವಂತ ದುಡ್ಡು ಅಂತ ಎಷ್ಟು ದಿನ ಖರ್ಚು ಮಾಡ್ತಾರೆ, ಅದಕ್ಕೋಸ್ಕರ ಈ ಫಂಡ್ ಕಲೆಕ್ಟ್ ಮಾಡ್ತಾರೆ. ಆದ್ರೆ 1000 ಕೋಟಿ ಫಂಡ್ ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅಷ್ಟೊಂದು ಡೊನೇಷನ್ ಕೊಡ್ತಾ ಇರುವಂತ ಕಂಪನಿಗಳು ಯಾವುದು, ಅದಕ್ಕೆ ಅದರಿಂದ ಬೆನಿಫಿಟ್ಗಳು ತುಂಬಾ ಆಗಿದೆ. ನಾನು ಕೆಲವಷ್ಟು ವಿಷಯಗಳನ್ನ ನಿಮ್ಗೆ ಬೇರೆ ಪ್ರೋಗ್ರಾಮ್ ಅಲ್ಲೂ ತಿಳಿಸಿದೀನಿ. ಮೊನ್ನೆ AP ಅವರು, ರಾಮಕೃಷ್ಣಯ್ಯ ಅವರು ಕೆಲವಷ್ಟು ವಿಷಯಗಳನ್ನ ಹೇಳಿದ್ರು. ಅದರಲ್ಲಿ ಜನ ನೆಗೆಟಿವ್ ಆಗು ಹೇಳಿದಿರಾ, ಪಾಸಿಟಿವ್ ಆಗು ತಗೋಬಹುದು. ಅದರಲ್ಲಿರೋ ವಿಷಯಗಳನ್ನ ಎಲ್ಲಾನು ನೆಗೆಟಿವ್ ಇರೋದಿಲ್ಲ. ಕೆಲವಷ್ಟನ್ನ ನಾವು ತಿಳ್ಕೊಬೇಕಾಗತ್ತೆ, ಅರ್ಥಕೊಂಡು ಮಾತಾಡ್ಬೇಕಾಗತ್ತೆ. 100% ಇನ್ಫಾರ್ಮೇಶನ್ ಅನ್ನೋದು ಪಕ್ಕ ಇರೋದಿಲ್ಲ. ಒಂದು 70% ಅಂತೂ ಪಕ್ಕ ಇನ್ಫಾರ್ಮೇಶನ್ ಇರುತ್ತೆ, ಇನ್ನು ಉಳಿದಿದ್ದು ವೇರಿಯೇಷನ್ ಇರಬಹುದು. ಆ ಬೇಸ್ ಮೇಲೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಇಲ್ಲಿ ನೋಡ್ಬೋದು ನಾವು, ಭಾರತೀಯ ಜನತಾ ಪಕ್ಷಕ್ಕೆ ಟಾಪ್ 10 ದಾನಿಗಳು ಒಟ್ಟು 2123 ಕೋಟಿ ದೇಣಿಗೆ ಅಂದ್ರೆ ಫಂಡ್ ರೂಪದಲ್ಲಿ ಕೊಟ್ಟಿದ್ದಾರೆ. ತೃಣಮೂಲ ಕಾಂಗ್ರೆಸ್ TMCಗೆ 10 ದಾನಿಗಳಿಂದ ಬಂದಿರೋದು 1198 ಕೋಟಿ. ಇನ್ನು ಕಾಂಗ್ರೆಸ್ ಟಾಪ್ 10 ದಾನಿಗಳಿಂದ ಬಂದಿರೋದು 615 ಕೋಟಿ. ಸುಮಾರು ಇಲ್ಲಿ ಎಷ್ಟು 1000 ಕೋಟಿಗಳು ದಾನಿಗಳು ದಾನ ಕೊಡ್ತಾ ಇದ್ದಾರೆ ಪಾರ್ಟಿಗಳಿಗೆ. ನಾವೇ ನೋಡಿ ಅರ್ಥ ಮಾಡ್ಕೋಬಹುದು. ಅದರಲ್ಲಿ ಮೆಗಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ BJPಗೆ ಕೊಟ್ಟಿರುವಂತಹ ಫಂಡ್ ಬಂದು 584 ಕೋಟಿ. 584 ಕೋಟಿ ಅಂದ್ರೆ ಇಡೀ ಬೆಂಗಳೂರಿಗೆನೆ ಇಂಪ್ರೂವ್ಮೆಂಟ್ ಮೆಗಾ ಸಿಟಿ ಮಾಡ್ಬಿಡ್ಬೋದು ಅಂತಾರಲ್ಲ, ಅಷ್ಟು ಫಂಡ್ ನ ಜಸ್ಟ್ ಒಂದು ಪಾರ್ಟಿಗೆ ಕೊಡ್ತಾ ಇದ್ದಾರೆ. ಬೆಂಗಳೂರು ಅಂತ ಅನ್ನೋದು ಬೇಡ, ತುಮಕೂರೇ ಇಟ್ಕೊಳ್ಳಿ, ಒಂದು ಸಣ್ಣ ಸಿಟಿನೇ ಮೆಗಾ ಸಿಟಿ ಮಾಡ್ಬಿಡ್ಬೋದು. ಅಷ್ಟೊಂದು ಫಂಡ್ ನ ಒಂದು ಪಾರ್ಟಿಗೆ ಕೊಡ್ತಾ ಇದ್ದಾರೆ ದೇಣಿಗೆ ರೂಪದಲ್ಲಿ. ಯಾಕೆ ಕೊಡ್ತಾ ಇದ್ದಾರೆ, ಅವ್ರಿಗೂ ಏನೋ ಒಂದು ಬೆನಿಫಿಟ್ ಬೇಕು, ಅದರಿಂದ ಆ ರಿಟರ್ನ್ ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಇವ್ರು ಈ ಫಂಡ್ ನ ಅವ್ರು ಕೊಡ್ತಾ ಇದ್ದಾರೆ. ಹಳ್ಳ ಇರೋ ಕಡೆಗೆ ನೀರ್ ಹರಿಯೋದು ಅನ್ನೋ ಹಾಗೆ ಎಲ್ಲಿ ಅಧಿಕಾರ ಇರುತ್ತೋ ಅಲ್ಲಿ ದುಡ್ಡು ಅನ್ನೋದು ಆಟೋಮೆಟಿಕಲಿ ಬಂದ್ಬಿಡತ್ತೆ. ಅದು ಇದಕ್ಕೆ ಸಾಕ್ಷಿ ಆಗುತ್ತೆ. ಇನ್ನ ಕ್ವಿಕ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ ಅವರು 375 ಕೋಟಿ ಕೊಟ್ಟಿದ್ದಾರೆ. ಇದಾದ ನಂತರ ವೇದಾಂತ ಲಿಮಿಟೆಡ್ ಹೊಸ ಕಂಪ್ನಿ ನೋಡಿದ್ರೆ ಇವಾಗ ಮೊನ್ನೆ ಕೂಡ ಕೇಸ್ ಆಗಿತ್ತು. ಚಿಪ್ ನಾವು ಮೊಬೈಲ್ ಅಲ್ಲೆಲ್ಲ ನೋಡಿರ್ತೀವಿ, ಇನ್ನು ಬೇರೆ ಬೇರೆ ಕಡೆ ನೋಡಿರ್ತೀವಿ ಸ್ಮಾರ್ಟ್ ಚಿಪ್. ಆ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅವ್ರು ಕೊಟ್ಟಿರೋದು 230 ಕೋಟಿ. ಭಾರತಿ ಏರ್ಟೆಲ್ ಅವರು 197 ಕೋಟಿ ಕೊಟ್ಟಿದ್ದಾರೆ. ಮದನ್ ಲಾಲ್ ಲಿಮಿಟೆಡ್ 176 ಕೋಟಿ. ನೋಡ್ಬೋದು ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ BJPಗೆ ಅನ್ನೋದನ್ನ ಇಲ್ಲಿ ಡೀಟೇಲ್ ಆಗಿ ಒಂದೊಂದನ್ನೇ ತಿಳಿಸಿದೆ. ಇನ್ನು ಕಾಂಗ್ರೆಸ್ಗೆ 692 ಕೋಟಿ ಕೊಟ್ಟಿರೋದ್ರಲ್ಲಿ ಹಲ್ದಿಯಾ ಎನರ್ಜಿ ಲಿಮಿಟೆಡ್ ಇವರು ಬಂದು 362 ಕೋಟಿ ಕೊಟ್ಟಿದ್ದಾರೆ ಒಬ್ರೆ. ದರಿವಾಲ್ ಇನ್ಫ್ರಾಸ್ಟ್ರಕ್ಚರ್ 96 ಕೋಟಿ. ಇನ್ನು ಬೇರೆ ಬೇರೆ MKJ ಎಂಟರ್ಪ್ರೈಸಸ್ ಮತ್ತೆ ಬೇರೆ ಬೇರೆ ಟ್ರೇಡಿಂಗ್ ಕಂಪನಿಗಳವರು ಸುಮಾರು 46 ಕೋಟಿ. ಎಂತಕ್ಕೆ ಇಷ್ಟೊಂದು ದುಡ್ಡನ್ನ ಕೊಡ್ತಾ ಇದ್ದಾರೆ? ಕೆಲವಷ್ಟು ಸ್ಟೇಟ್ಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ, ಕೆಲವಷ್ಟು ಸ್ಟೇಟ್ಗಳಲ್ಲಿ BJP ಪಾರ್ಟಿ ಇದೆ. ಅವರವರ ಲೂಪ್ಗಳನ್ನ ಮುಚ್ಚಾಕೋದಕ್ಕೆ, ಅವರ ಮೇಲಿರುವಂತ ಕಂಪನಿಗಳ ಮೇಲಿರುವಂತ ಕೇಸ್ಗಳನ್ನ ಮುಚ್ಚಾಕೋದಕ್ಕೆ, ಇಲ್ಲ ಕಂಪನಿ ಕೆಲವಷ್ಟು
ಸರ್ಕಾರದ ರೂಲ್ಸ್ಗಳನ್ನ ಫಾಲೋ ಮಾಡ್ತಾ ಇರೋದಿಲ್ಲ. ಅದನ್ನ ಕೇಳಬೇಡಿ ಅನ್ನೋದಕ್ಕೋಸ್ಕರನು ಇದನ್ನ ಲಂಚ ರೂಪದಲ್ಲಿ ಕೊಡೋದನ್ನ ಬದಲು ದೇಣಿಗೆ ರೂಪದಲ್ಲಿ ಆ ಪಾರ್ಟಿಗಳಿಗೆ ಕೊಟ್ಟು ಸೈಲೆಂಟ್ ಮಾಡ್ತಾ ಇದ್ದಾರೆ. ವರ್ಷ ಇಷ್ಟೊಂದು ಆ ಪಾರ್ಟಿಗಳಿಗೆ ದೇಣಿಗೆ ಕೊಡ್ತಾರೆ ಅಂದ್ರೆ, ಒಬ್ಬನಿಗೆ ಕೆಲಸ ಕೊಟ್ಟು ಒಬ್ಬ ವ್ಯಕ್ತಿನ ಬೆಳೆಸಿ ಅಂದ್ರೆ ಕಂಪ್ನಿಗಳು ಮುಂದೆ ಬರೋದಕ್ಕೆ 100 ಸಲ ಯೋಚನೆ ಮಾಡ್ತಾರೆ. 100 ಜನ ಎಂಪ್ಲಾಯೀಸ್ ನ ಕಂಪ್ನಿಯಿಂದ ಈಸಿಯಾಗಿ ತೆಗೆದಾಕ್ಬಿಡ್ತಾರೆ. ಆದರೆ ಪಾರ್ಟಿಗಳಿಗೆ ಫಂಡು ಅಂತ ಕೋಟ್ಯಾಂತರ ರೂಪಾಯಿ ಕೊಡ್ತಾರೆ. ಯಾಕೆ? ಆ 100 ಜನ ಎಂಪ್ಲಾಯಿಗಳ ಹೊಟ್ಟೆ ಮೇಲೆ ಹೊಡೆದು ಇಲ್ಲಿ ಈ ಫಂಡ್ ರೂಪದಲ್ಲಿ ಪಾರ್ಟಿಗಳನ್ನ ಉದ್ಧಾರ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ ಈ ಕಂಪನಿಗಳವರು. ಅದ್ರ ಬಗ್ಗೆ ಯಾಕೆ ಪಾರ್ಟಿಗಳವರು ಮಾತಾಡೋದಿಲ್ಲ ಅಂತ ಸಿಂಪಲ್ ಆಗಿ ಜನ ಯೋಚನೆ ಮಾಡಬೇಕು. ಬಟ್ ಇದ್ರ ಬಗ್ಗೆ ಎಲ್ಲ ಜನ ಯೋಚನೆ ಮಾಡಲ್ಲ ಬಿಡಿ, ಜನಕ್ಕೆ ಅಷ್ಟೊಂದು ಟೈಮ್ ಇಲ್ಲ. ಆದ್ರೂ ನಮ್ ಕೆಲಸ ನಿಮಗೆ ತಿಳಿಸ್ತಾ ಇದೀವಿ. ಯಾವತ್ತೋ ಒಂದಿನ ಜನ 4 ಜನನಾದ್ರೂ ಇದರಿಂದ ತಿಳ್ಕೊಂಡು ಬದಲಾಗ್ತಾರೇನೋ, ಕೇಳ್ತಾರೇನೋ ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ತಿಳಿಸ್ತಾ ಇದೀವಿ. ನೋಡ್ಬೋದು, ಇದನ್ನ ಡೀಟೇಲ್ ಆಗಿ ನಮ್ಗೆ ಕೆಲವಷ್ಟು ವೆಬ್ಸೈಟ್ಗಳಲ್ಲಿ ತಿಳಿಸ್ತಾ ಇದ್ದಾರೆ. ಅದನ್ನ ನೀವು ಕೂಡ ನೋಡಿ ತಿಳ್ಕೊಳ್ಳಿ, ಯಾವ ಪಾರ್ಟಿಗೆ ಎಷ್ಟು ಫಂಡ್ ಬರ್ತಾ ಇದೆ, ಯಾಕೆ ಈ ಫಂಡ್ಗಳನ್ನ ಕಂಪ್ನಿಯವ್ರು ಕೊಡ್ತಾವ್ರೆ, ನಾವು ಅರ್ಥ ಮಾಡ್ಕೋಬೇಕು. ಲಂಚ ಅನ್ನೋದು ಈಗ ಬದಲಾಗಿ ಡೊನೇಷನ್ ಇಲ್ಲ ಫಂಡ್ ರೂಪದಲ್ಲಿ ಹೋಗ್ತಾ ಇದೆ ಅಷ್ಟೇ. ಕಂಪನಿಗಳು ಯಾವ್ದಾದ್ರೂ ಆಗಿರ್ಲಿ, ಜನರ ಸಪೋರ್ಟ್ಗೆ, ಜನರ ಕೆಲಸ ಕ್ರಿಯೇಟ್ ಮಾಡ್ಕೊಡೋದಕ್ಕೆ, ಸುತ್ತಮುತ್ತ ಸಿಸ್ಟಮ್ ಅನ್ನೋದು ಇಂಪ್ರೂವ್ ಆಗೋದಕ್ಕೆ ಸಪೋರ್ಟ್ ಮಾಡಬೇಕು. ಆದ್ರೆ ಇಲ್ಲಿ ಫಂಡ್ ರೂಪದಲ್ಲಿ ಪೊಲಿಟಿಕಲ್ ಪಾರ್ಟಿಗಳು ಕೊಡ್ತಾ ಇದ್ದಾರೆ ಅಂದ್ರೆ ಇದು ಒಳ್ಳೆ ಉದ್ದೇಶನ? ಯಾರು ಕೂಡ ಒಳ್ಳೆ ಉದ್ದೇಶ ಇಟ್ಕೊಂಡು ಇಷ್ಟೊಂದು ಫಂಡ್ನ ಕೊಡೋದಿಲ್ಲ. ಒಂದು CSR ಆಕ್ಟಿವಿಟಿ, ಸೋಷಿಯಲ್ ವರ್ಕ್ ಮಾಡಬೇಕು ಅಂದ್ರೆ 50 ಲಕ್ಷ 1 ಕೋಟಿ ಖರ್ಚು ಮಾಡ್ತಾರೆ. ಆದ್ರೆ ಒಂದು ಪೊಲಿಟಿಕಲ್ ಪಾರ್ಟಿಗೆ ಫಂಡ್ ಆಗಿ 100 ಕೋಟಿ 200 ಕೋಟಿ 300 ಕೋಟಿ ಕೊಡ್ತಾರೆ. ಇದ್ರ ಉದ್ದೇಶಗಳನ್ನ ನಾವು ತಿಳ್ಕೋಬೇಕು. ಅವರ ಕೆಲಸ ಮಾಡಿಸ್ಕೊಳ್ಳೋದಕ್ಕೋಸ್ಕರನೇ ಇಂಥ ಫಂಡ್ಗಳನ್ನೋದು ಹೋಗ್ತಾ ಇದೆ. ಸ್ಕ್ಯಾಮ್ ಅಂತ ಕರೀತಾರೆ ಇದನ್ನ. ಎಷ್ಟೋ ಆಲ್ರೆಡಿ ಯೂಟ್ಯೂಬರ್ಸ್ ನಿಮ್ಗೆ ಆಲ್ರೆಡಿ ತೋರಿಸ್ಬಿಟ್ಟಿದ್ದಾರೆ. ಈ ರೀತಿ ಸ್ಕ್ಯಾಮ್ಗಳು ತುಂಬಾ ಆಗ್ತಾ ಇದೆ. ಅದನ್ನ ನಮ್ಮ ಕೈಲಿ ತಡೆಯೋದಕ್ಕಾಗೋದಿಲ್ಲ ಬಿಡಿ. ಯಾವತ್ತೋ ಒಂದಿನ ಜನ ಅರ್ಥಕೊಳ್ತಾರೆ, ಒಳ್ಳೆ ವ್ಯಕ್ತಿತ್ವ ಇರೋಂಥವ್ರು ಬಂದು ನಮ್ಮ ಲೀಡರ್ ಆಗ್ತಾರೆ ಅಂತ ನಾವು ಕಾಯ್ತಾ ಇದ್ದೀವಿ. ಈಗಿರೋದ್ರಲ್ಲಿ BJP ಒಳ್ಳೆ ಪಾರ್ಟಿನೇ, ಬಟ್ ಆದ್ರೆ ಅಲ್ಲಿ ಕಾರ್ಯಕರ್ತರನ್ನ ಮೇಂಟೈನ್ ಮಾಡಬೇಕು, ಅದನ್ನ ಇನ್ನ ಪ್ರಮೋಷನ್ಗಳನ್ನ ಮಾಡಬೇಕು, ಜನರಿಗೆ BJP ಬಗ್ಗೆ ಒಲವನ್ನ ಮೂಡಿಸ್ಬೇಕು. ಈ ಕಾರಣಕ್ಕೋಸ್ಕರ ಫಂಡ್ ಕಲೆಕ್ಟ್ ಮಾಡ್ತಾ ಇದೀವಿ ಅಂತ BJPನೂ ಹೇಳುತ್ತೆ. ಇನ್ನ ಬೇರೆ ಪಾರ್ಟಿಗಳವರು ಹೇಳ್ತಾರೆ BJPಯಿಂದ ಕೆಲವಷ್ಟು ಕಂಪನಿಗಳಿಗೂ ಕೆಲಸಗಳು ಆಗ್ಬೇಕು, ಅದಕ್ಕೋಸ್ಕರ ಅವರು ಕೊಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ಗೂ ಬರ್ತಾ ಇರೋ ಕಾರಣ ಬಂದು ಯಾವ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆಯೋ ಅವರು ಕೂಡ ಆ ಕಂಪನಿಗಳಿಗೆ ಸಹಾಯ ಮಾಡಲಿ ಅನ್ನೋ ಒಂದು ದೃಷ್ಟಿಯಿಂದ ಆ ಕಂಪನಿಗಳವರು ಈ ರೀತಿ ಪಾರ್ಟಿಗಳಿಗೆ ಫಂಡ್ ನ ಕೊಡ್ತಾ ಇರ್ತಾರೆ. ಯಾವುದೇ ಆಗ್ಲಿ ಒಳ್ಳೆ ಉದ್ದೇಶ ಅಲ್ಲ, ಇದು ದುರುದ್ದೇಶನೇ. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಕೆಲವಷ್ಟು ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇರ್ತೀವಿ. ತಿಳ್ಕೊಳ್ಳೋರು ತಿಳ್ಕೊಬಹುದು, ಬಿಡೋರು ಬಿಡ್ಬೋದು. ಇನ್ನು ಉಳಿದಿದ್ದು ನಿಮಗ್ ಬಿಟ್ಟಿದ್ದು. ಇನ್ನ ಈ ತರ ಎಷ್ಟೋ ವಿಷಯಗಳಿರುತ್ತೆ, ನಿಮಗ್ ತಿಳಿಸೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.